ನನ್ನ ಬಗ್ಗೆ ನಾಯಿ ಅಂತ ಮಾತಾಡಿದ್ದಾರೆ. ಅವ್ರನ್ನ ನಾನು ಅಲ್ಲೇ ಮಾಡಿಸ್ತೀರಾ, ಹೊಡಿದಿರಾ, ಬಡಿದಿರಾ, ಅವ್ರಿಗೇನ್ ಪದ್ಮಭೂಷಣ ಪ್ರಶಸ್ತಿ ಕೊಡ್ಬೇಕಾಗಿತ್ತ ಕರೆದು ಅಂತ ಹೇಳ್ಬಿಟ್ಟು ಕೇಳಿರ್ತಕ್ಕಂಥ ಉದ್ದಟತನದಲ್ಲಿ ಮಾತಾಡಿರ್ತಕ್ಕಂಥ ಈ ಮರಿ ಖರ್ಗೆ ಅವ್ರು ತಿಳ್ಕೊಂಡಿದ್ದಾರೆ. ದೇಶದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿ ಅವ್ರಿಗೆ ಹತ್ರ ಇರ್ತಕ್ಕಂಥ ಅವ್ರ ತಂದೆನೇ ಅವರು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಾಡಕ್ಕಾಗಿಲ್ಲ. 8 ಸಲ MLA ಆಗಿದ್ರು, 2 ಸಲ MP ಆಗಿದ್ರು, ಈಗ ರಾಜ್ಯಸಭಾ ಮೆಂಬರ್ ಕಾಂಗ್ರೆಸ್ ಅಲ್ಲಿ. ಇನ್ನು ಇವ್ರನ್ನೇನೋ ಮುಖ್ಯಮಂತ್ರಿ ಮಾಡ್ಬಿಡ್ತಾರೇನೋ ಅಂತ ಹೇಳ್ಬಿಟ್ಟು ಹೇಳಿ ಇವರು ಪ್ರಿಯಾಂಕ್ ಖರ್ಗೆ ಅವರು ಹಗಲ್ ಕನ್ಸ್ ಕಾಣ್ತಾ ಇದ್ದಾರೆ. ಅದಕ್ಕೋಸ್ಕರ ದಾರಿಯಲ್ಲಿ ಹೋಗೋದನ್ನೆಲ್ಲ ಎತ್ತಾಕಂತ ಇರ್ತಾರೆ ಮೈ ಮೇಲೆ ಖರ್ಗೆ ಅವರು. ಅದಕ್ಕೋಸ್ಕರ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನಾನು ಹೇಳೋದಿಷ್ಟೇ, ನಿಮ್ ವಯಸ್ಸಿನ ಚಿಕ್ಕದಿದೆ, ನಿಮ್ ತಂದೆಯವ್ರನ್ನೇ ಅವ್ರು CM ಮಾಡಕ್ಕಾಗಿಲ್ಲ. ಸುಮ್ಮನೆ ಅಲ್ಲೇನೋ ಯಾವ ತರ ಮನಮೋಹನ್ ಸಿಂಗ್ ಅವ್ರನ್ನ ನಡ್ಸ್ಕೊಂಡ್ರು ಅದೇ ರೀತಿಯಲ್ಲಿ ನಿಮ್ ತಂದೆಯವ್ರನ್ನ ಅಧ್ಯಕ್ಷರು ಮಾಡ್ಬಿಟ್ಟು ರಾಹುಲ್ ಗಾಂಧಿ ಬಂದ್ರೆ ಚೇರ್ ಬಿಟ್ಕೊಟ್ಬಿಟ್ಟು ಸೈಡ್ಗೆ ಹೋಗ್ಬೇಕು ನೀವು, ಆ ಮಟ್ಟಕ್ಕೆ ಇಟ್ಕೊಂಡಿದ್ದಾರೆ. ಹಿಂದೆ ನಮ್ ಜನ ತೋಟಿ ಚಾಕ್ರಿ ಮಾಡ್ತಾ ಇದ್ರು, ಅದೇ ರೀತಿಯಲ್ಲಿ ನಿಮ್ ತಂದೆನನ್ನು ತೋಟಿ ಚಾಕ್ರಿ ಮಾಡಕ್ಕೆ ಕಾಂಗ್ರೆಸ್ ಅವರು ದಲಿತರನ್ನು ಎಲ್ಲಾರನ್ನು ಇಟ್ಕೊಂಡಿರ್ತಕ್ಕಂಥದ್ದು ನಾವು ನೋಡಿದ್ದೀರಿ ಕಾಂಗ್ರೆಸ್ನ ಬಹಳ ವರ್ಷಗಳಿದ್ದು. ಅದಕ್ಕೋಸ್ಕರ ಏನು ಪ್ರತಿಯೊಂದು ವಿಷಯದಲ್ಲೂ ಸೈನಿಕರ ಮೇಲೆ ಡೌಟ್ ಬೀಳಂತವ್ದು, ರಕ್ಷಣಾ ಇಲಾಖೆ ಮೇಲೆ ಡೌಟ್ ಬೀಳಂತವ್ದು, ಪಾಕಿಸ್ತಾನ ಏಜೆಂಟ್ಗಳು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿದವ್ರ ಪರವಾಗಿ ಮೊದಲೇ ಇವರು ಚಾರ್ಜ್ ಶೀಟ್ ಬಿ ರಿಪೋರ್ಟ್ ಕೊಟ್ಬಿಡೋದು. ಇಂಥ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನಾನು ಹೇಳೋದಿಷ್ಟೇ, ನಿಮ್ಮ ತಂದೆನೂ ಮುಖ್ಯಮಂತ್ರಿ ಮಾಡಿಲ್ಲ, ನಿಮ್ಮನ್ನು ಮುಖ್ಯಮಂತ್ರಿ ಮಾಡಲ್ಲ. ನಿಮ್ಮಲ್ಲಿ ಮುಖ್ಯಮಂತ್ರಿಗಳಾಗಕ್ಕೆ 10 ಜನ ಕೋಟ್ಗಳು ಸೂಟುಗಳು ಎಲ್ಲ ಹೊಲ್ಸ್ಕೊಂಡಿದ್ದಾರೆ. ನಿಮ್ಮ ತಂದೆದು ರಾಜಕೀಯ ಭವಿಷ್ಯ ಮುಗಿದಿದ್ದಾದ್ಮೇಲೆ ನಿಮ್ಮನ್ನ ನಾವು ಕರ್ನಾಟಕದಲ್ಲಿರೋರು ಎಲ್ಲರೂ ಇಷ್ಟಪಡ್ಬೇಕಿಂತ ಅವ್ರ ಮಗನ ಅನ್ನೋ ಲೆಕ್ಕಾಚಾರದಲ್ಲಿ ಆ ರೀತಿ ನಡ್ಕೊಬೇಕು ನೀವು. ಅದನ್ನ ಬಿಟ್ಟು ಇವತ್ತು ದಲಿತ ಸಮಾಜ ಅಂತ ಹೇಳ್ಬಿಟ್ಟು ಹೇಳಿ ಅಂಬೇಡ್ಕರ್ ಅಂತ ಹೇಳ್ತಾ ಇದ್ದು, ಇವತ್ತು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಸಂವಿಧಾನದ ವಿರುದ್ಧವಾಗಿ ನಡ್ಕೊಳ್ತಾ ಇರ್ತಕ್ಕಂಥವ್ರು ನೀವು. ಆಯ್ತು, ಛಲವಾದಿ ನಾರಾಯಣಸ್ವಾಮಿ ಅವರು ಏನಾದರೂ ಮಾತಾಡಿದ್ರು ಅಂತ ಇಟ್ಕೊಳ್ಳಿ, ಕಾನೂನು ರೀತಿಯಲ್ಲಿ ನೀವು ಅವ್ರ ಮೇಲೆ ಕಂಪ್ಲೇಂಟ್ ಕೊಡಿ. ಸ್ಪೀಕರ್ ಇದ್ದಾರೆ, ವಿಧಾನಸಭಾ ಅಧ್ಯಕ್ಷರಿದ್ದಾರೆ, ಅವ್ರ ಮೇಲೆ ಏನ್ ಬೇಕಾದ್ರೆ ಲೀಗಲ್ ಆಗಿ ಆಕ್ಷನ್ ತಗೊಳ್ಳಿ. ಅದನ್ನ ಬಿಟ್ಟು ನೀವು 300 ಜನನ್ನ ನುಗ್ಸಿ ಅಲ್ಲಿ ಅಲ್ಲೇ ಮಾಡಿಸಿ ಮತ್ತೆ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಅಂದ್ರೆ ನಿಮ್ಮಂತವ್ರಿಗೆ ಕರ್ನಾಟಕ ರಾಜ್ಯದಲ್ಲಿ ಮಂತ್ರಿಯಾಗಿ ಉಳಿಬಾರ್ದು. ಅದಕ್ಕೋಸ್ಕರ ನೀವು ಕೂಡಲೇ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಛಲವಾದಿ ನಾರಾಯಣಸ್ವಾಮಿ ಅವ್ರನ್ನ ನೀವೇನು ಅವ್ರು ನಡ್ಸ್ಕೊಂಡಿರ್ತಕ್ಕಂಥ ರೀತಿಗೆ ಕ್ಷಮೆ ಕೇಳಬೇಕು. ಅದುವರೆಗೂ ಏನು 24ನೇ ತಾರೀಕು ಕಲಬುರಗಿ ಚಳವಳಿಯನ್ನು ಏನು ಇಟ್ಕೊಂಡಿದ್ದೀರಿ, ನೀವು ರಾಜೀನಾಮೆ ಕೊಡೋವರೆಗೂ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇರ್ತೀರಿ. ಅದಕ್ಕೋಸ್ಕರ ನನ್ನ ಬಗ್ಗೆ ನಾಯಿ ಅಂತ ಮಾತಾಡಿದ್ದಾರೆ, ಅವ್ರನ್ನ ನಾನು ಅಲ್ಲೇ ಮಾಡಿಸ್ತೀರಾ, ಹೊಡಿದಿರಾ, ಬಡಿದಿರಾ, ಅವ್ರಿಗೇನ್ ಪದ್ಮಭೂಷಣ ಪ್ರಶಸ್ತಿ ಕೊಡ್ಬೇಕಾಗಿತ್ತ ಕರೆದು ಅಂತ ಹೇಳ್ಬಿಟ್ಟು ಕೇಳಿರ್ತಕ್ಕಂಥ ಉದ್ದಟತನದಲ್ಲಿ ಮಾತಾಡಿರ್ತಕ್ಕಂಥ ಈ ಮರಿ ಖರ್ಗೆ ಅವ್ರು ತಿಳ್ಕೊಂಡಿದ್ದಾರೆ. ದೇಶದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿ ಅವ್ರಿಗೆ ಹತ್ರ ಇರ್ತಕ್ಕಂಥ ಅವ್ರ ತಂದೆನೇ ಅವರು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಾಡಕ್ಕಾಗಿಲ್ಲ. 8 ಸಲ MLA ಆಗಿದ್ರು, 2 ಸಲ MP ಆಗಿದ್ರು, ಈಗ ರಾಜ್ಯಸಭಾ ಮೆಂಬರ್ ಕಾಂಗ್ರೆಸ್ ಅಲ್ಲಿ. ಇನ್ನು ಇವ್ರನ್ನೇನೋ ಮುಖ್ಯಮಂತ್ರಿ ಮಾಡ್ಬಿಡ್ತಾರೇನೋ ಅಂತ ಹೇಳ್ಬಿಟ್ಟು ಹೇಳಿ ಇವರು ಪ್ರಿಯಾಂಕ್ ಖರ್ಗೆ ಅವರು ಹಗಲ್ ಕನ್ಸ್ ಕಾಣ್ತಾ ಇದ್ದಾರೆ. ಅದಕ್ಕೋಸ್ಕರ ದಾರಿಯಲ್ಲಿ ಹೋಗೋದನ್ನೆಲ್ಲ ಎತ್ತಾಕಂತ ಇರ್ತಾರೆ ಮೈ ಮೇಲೆ ಖರ್ಗೆ ಅವರು. ಅದಕ್ಕೋಸ್ಕರ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನಾನು ಹೇಳೋದಿಷ್ಟೇ, ನಿಮ್ ವಯಸ್ಸಿನ ಚಿಕ್ಕದಿದೆ, ನಿಮ್ ತಂದೆಯವ್ರನ್ನೇ ಅವ್ರು CM ಮಾಡಕ್ಕಾಗಿಲ್ಲ. ಸುಮ್ಮನೆ ಅಲ್ಲೇನೋ ಯಾವ ತರ ಮನಮೋಹನ್ ಸಿಂಗ್ ಅವ್ರನ್ನ ನಡ್ಸ್ಕೊಂಡ್ರು ಅದೇ ರೀತಿಯಲ್ಲಿ ನಿಮ್ ತಂದೆಯವ್ರನ್ನ ಅಧ್ಯಕ್ಷರು ಮಾಡ್ಬಿಟ್ಟು ರಾಹುಲ್ ಗಾಂಧಿ ಬಂದ್ರೆ ಚೇರ್ ಬಿಟ್ಕೊಟ್ಬಿಟ್ಟು ಸೈಡ್ಗೆ ಹೋಗ್ಬೇಕು ನೀವು, ಆ ಮಟ್ಟಕ್ಕೆ ಇಟ್ಕೊಂಡಿದ್ದಾರೆ. ಹಿಂದೆ ನಮ್ ಜನ ತೋಟಿ ಚಾಕ್ರಿ ಮಾಡ್ತಾ ಇದ್ರು, ಅದೇ ರೀತಿಯಲ್ಲಿ ನಿಮ್ ತಂದೆನನ್ನು ತೋಟಿ ಚಾಕ್ರಿ ಮಾಡಕ್ಕೆ ಕಾಂಗ್ರೆಸ್ ಅವರು ದಲಿತರನ್ನು ಎಲ್ಲಾರನ್ನು ಇಟ್ಕೊಂಡಿರ್ತಕ್ಕಂಥದ್ದು ನಾವು ನೋಡಿದ್ದೀರಿ ಕಾಂಗ್ರೆಸ್ನ ಬಹಳ ವರ್ಷಗಳಿದ್ದು. ಅದಕ್ಕೋಸ್ಕರ ಏನು ಪ್ರತಿಯೊಂದು ವಿಷಯದಲ್ಲೂ ಸೈನಿಕರ ಮೇಲೆ ಡೌಟ್ ಬೀಳಂತವ್ದು, ರಕ್ಷಣಾ ಇಲಾಖೆ ಮೇಲೆ ಡೌಟ್ ಬೀಳಂತವ್ದು, ಪಾಕಿಸ್ತಾನ ಏಜೆಂಟ್ಗಳು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿದವ್ರ ಪರವಾಗಿ ಮೊದಲೇ ಇವರು ಚಾರ್ಜ್ ಶೀಟ್ ಬಿ ರಿಪೋರ್ಟ್ ಕೊಟ್ಬಿಡೋದು. ಇಂಥ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನಾನು ಹೇಳೋದಿಷ್ಟೇ, ನಿಮ್ಮ ತಂದೆನೂ ಮುಖ್ಯಮಂತ್ರಿ ಮಾಡಿಲ್ಲ, ನಿಮ್ಮನ್ನು ಮುಖ್ಯಮಂತ್ರಿ ಮಾಡಲ್ಲ. ನಿಮ್ಮಲ್ಲಿ ಮುಖ್ಯಮಂತ್ರಿಗಳಾಗಕ್ಕೆ 10 ಜನ ಕೋಟ್ಗಳು ಸೂಟುಗಳು ಎಲ್ಲ ಹೊಲ್ಸ್ಕೊಂಡಿದ್ದಾರೆ. ನಿಮ್ಮ ತಂದೆದು ರಾಜಕೀಯ ಭವಿಷ್ಯ ಮುಗಿದಿದ್ದಾದ್ಮೇಲೆ ನಿಮ್ಮನ್ನ ನಾವು ಕರ್ನಾಟಕದಲ್ಲಿರೋರು ಎಲ್ಲರೂ ಇಷ್ಟಪಡ್ಬೇಕಿಂತ ಅವ್ರ ಮಗನ ಅನ್ನೋ ಲೆಕ್ಕಾಚಾರದಲ್ಲಿ ಆ ರೀತಿ ನಡ್ಕೊಬೇಕು ನೀವು. ಅದನ್ನ ಬಿಟ್ಟು ಇವತ್ತು ದಲಿತ ಸಮಾಜ ಅಂತ ಹೇಳ್ಬಿಟ್ಟು ಹೇಳಿ ಅಂಬೇಡ್ಕರ್ ಅಂತ ಹೇಳ್ತಾ ಇದ್ದು,
ಇವತ್ತು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಸಂವಿಧಾನದ ವಿರುದ್ಧವಾಗಿ ನಡ್ಕೊಳ್ತಾ ಇರ್ತಕ್ಕಂಥವ್ರು ನೀವು. ಆಯ್ತು, ಛಲವಾದಿ ನಾರಾಯಣಸ್ವಾಮಿ ಅವರು ಏನಾದರೂ ಮಾತಾಡಿದ್ರು ಅಂತ ಇಟ್ಕೊಳ್ಳಿ, ಕಾನೂನು ರೀತಿಯಲ್ಲಿ ನೀವು ಅವನ ಮೇಲೆ ಕಂಪ್ಲೇಂಟ್ ಕೊಡಿ. ಸ್ಪೀಕರ್ ಇದ್ದಾರೆ, ವಿಧಾನಸಭಾ ಅಧ್ಯಕ್ಷರಿದ್ದಾರೆ, ಅವ್ರ ಮೇಲೆ ಏನ್ ಬೇಕಾದ್ರೆ ಲೀಗಲ್ ಆಗಿ ಆಕ್ಷನ್ ತಗೊಳ್ಳಿ. ಅದನ್ನ ಬಿಟ್ಟು ನೀವು 300 ಜನನ್ನ ನುಗ್ಸಿ ಅಲ್ಲಿ ಅಲ್ಲೇ ಮಾಡಿಸಿ ಮತ್ತೆ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಅಂದ್ರೆ ನಿಮ್ಮಂತವ್ರು ಈ ಕರ್ನಾಟಕ ರಾಜ್ಯದಲ್ಲಿ ಮಂತ್ರಿಯಾಗಿ ಉಳಿಬಾರ್ದು. ಅದಕ್ಕೋಸ್ಕರ ನೀವು ಕೂಡಲೇ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಛಲವಾದಿ ನಾರಾಯಣಸ್ವಾಮಿ ಅವ್ರನ್ನ ನೀವೇನು ಅವ್ರು ನಡ್ಸ್ಕೊಂಡಿರ್ತಕ್ಕಂಥ ರೀತಿಗೆ ಕ್ಷಮೆ ಕೇಳಬೇಕು. ಅದುವರೆಗೂ ಏನು 24ನೇ ತಾರೀಕು ಕಲಬುರಗಿ ಚಲೋ ಚಳವಳಿಯನ್ನು ಏನು ಇಟ್ಕೊಂಡಿದ್ದೀರಿ, ನೀವು ರಾಜೀನಾಮೆ ಕೊಡೋವರೆಗೂ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇರ್ತೀರಿ. ಅದಕ್ಕೋಸ್ಕರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.